ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಂದಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಮೈಸೂರಿನ ಹೆಸರಾಂತ ಸ್ಪಂದನ ಆಸ್ಪತ್ರೆ ಅವರಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಆಗಮಿಸಿದ ಗ್ರಾಮದ ಯಜಮಾನರುಗಳು, ದುಗ್ಗಹಟ್ಟಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ವೈದ್ಯಾಧಿಕಾರಿಗಳು ಅವರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ನಂತರ ವೈದ್ಯಾಧಿಕಾರಿಗಳಾದ ಅವಿನಾಶ್ ಅವರು ಮಾತನಾಡಿ, ಕಾಯಿಲೆಗಳ ಬಗ್ಗೆ ಅರಿವು ಹಾಗೂ ಬೆಳೆಗಳಿಗೆ ಕೆಮಿಕಲ್ ಹಾಕಿ ಬೆಳೆಯುವುದು ನಿಲ್ಲಿಸಿ ಸಾವಯವ ಕೃಷಿ ಮಾಡಬೇಕು, ಆರೋಗ್ಯದ ಮಾಹಿತಿ ನೀಡಿ, ನಾವು ತಿನ್ನುವ ಪದಾರ್ಥಗಳ ಸೇವನೆಯ ಕ್ರಮ ಮತ್ತು ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ಉಪಯೋಗಿಸಿ ಎಂದು ಉತ್ತಮ ಆರೋಗ್ಯ ಸೂಚನೆ ಸಲಹೆಗಳನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರುಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು, ಸ್ಪಂದನ ಆಸ್ಪತ್ರೆಯ ಸಿಬ್ಬಂದಿಗಳು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಉದ್ದೇಶ ಏನು ಅಂತ ಯೋಚನೆ ಮಾಡ್ತಾ ಹೋದಾಗ ಇಷ್ಟು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಮಗೆ ಕಂಡು ಬಂದಿರುವಂತದ್ದು ಅರಿವಿನ ಕೊರತೆ ಅಥವಾ ಮಾಹಿತಿಯ ಕೊರತೆ, ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿಯ ಕೊರತೆ ಇದು ಕಾಣಿಸ್ತಾ ಇರೋದು. ನಾವು ಶಿಬಿರಗಳೆಲ್ಲ ಅಬ್ಸರ್ವ್ ಮಾಡ್ತಾ ಇರೋದು ಒಂದೇ, ಹಳ್ಳಿಗಳು ಕೂಡ ಇವಾಗಲೂ ತುಂಬಾ ಒಂದು ಮನವರಿಕೆ ಇದೆ. ಏನು ಒಂದು BP, ಒಂದು ಶುಗರ್ ಇಷ್ಟೇ ಬಂದ್ರೆ BP ಶುಗರ್ ಬಂದ್ರೆ ಜೀವನನೇ ಮುಗೀತು ಅನ್ನೋದರ ಭಾವನೆ ಇನ್ನು ಮನಸ್ಸಲ್ಲಿ ಬಂದಿದೆ. ಯಾಕೆ ಹೇಳ್ತಾ ಇದ್ರೆ ಯಥೇಚ್ಛವಾಗಿ ಕಾಣಿಸ್ಕೊಂತ ತೊಂದರೆಗಳು ಮುಂಚೆ ಎಲ್ಲ ಕೇಳಿರ್ತೀರ. BP, ಶುಗರ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳೆಲ್ಲ ಶ್ರೀಮಂತರ ಕಾಯಿಲೆ ಅಂತ ಕರೀತಾ ಇದ್ವಿ, ಹೌದಲ್ವಾ? ಎಲ್ಲ ಶ್ರೀಮಂತರಿಗೆ ಅಷ್ಟೇ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರು ಕೆಲಸಗಳನ್ನ ಮಾಡ್ತಾ ಇಲ್ಲ, ನಾವು ಕೆಲಸಗಳನ್ನ ಮಾಡ್ತಾ ನಮ್ಗೆ ನಾವು ಆರೋಗ್ಯವಾಗಿದ್ದೀವಿ, ಅವರು ಕೂತು ತಿಂದು BP, ಶುಗರ್ ಅಥವಾ ಕ್ಷೇತ್ರದ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿಯನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಹೆಗಡೆ ದಂಪತಿಗಳ ಕೃಪಾಶೀರ್ವಾದವನ್ನು ಬೇಡುತ್ತಾ ಈ ದಿನ ನಮ್ಮ ಕಂದಳಿ ಗ್ರಾಮದಲ್ಲಿ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಾಮಾನ್ಯವಾಗಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಂತಂದ್ರೆ ಕಾಲ ಕಾಲಕ್ಕೂ ಸಹ ಎಲ್ಲ ದಾನ ಧರ್ಮಗಳನ್ನ ಮಾಡ್ಕೊಂಡು ಬಂದಿರುವಂತಹ ಪುಣ್ಯಕ್ಷೇತ್ರ. ಅದರಲ್ಲಿ ನಮ್ಮಲ್ಲಿ ಯಾವಾಗಲೂ ಮಾಡುವಂತ 4 ದಾನಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ: ಅನ್ನದಾನ, ಅಭಯದಾನ, ವಸ್ತ್ರದಾನ ಮತ್ತೆ ಔಷಧಿ ದಾನ. ಈ ಒಂದು 4 ಚತುರ್ದಾನಗಳನ್ನ ಆ ಕಾಲದಿಂದಲೂ ಸಹ ಪೂಜ್ಯ ವೀರೇಂದ್ರ ಹೆಗಡೆಯವರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ತರ ಇದು ಸಹ ಅದೇ ನಿಟ್ಟಿನಲ್ಲಿ ಔಷಧಿ ದಾನವನ್ನು ನಾವು ಮಾಡ್ಕೊಂಡು ಬಂದಿರೋ ಪ್ರಕಾರ ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ವರ್ಷದಲ್ಲಿ 2 ಬಾರಿ, ಅಂದ್ರೆ ವರ್ಷದಲ್ಲಿ ಒಂದು ತಾಲೂಕಿನಲ್ಲಿ 2 ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ಯಾವುದನ್ನ? ಆರೋಗ್ಯ ತಪಾಸಣಾ ಶಿಬಿರವನ್ನ. ಇದು ಮಾಡುವ ಉದ್ದೇಶ ಏನಂತಂದ್ರೆ ಎಲ್ಲ ಜನರಿಗೂ, ಅಂದ್ರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಉಚಿತವಾಗಿ ಕೊಡಬೇಕು ಅನ್ನೋದು ಅವರ ಉದ್ದೇಶ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ವರ್ಷದಲ್ಲಿ 2 ಬಾರಿ ಉಚಿತ ತಪಾಸಣಾ ಶಿಬಿರವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಕಂದಳಿ ವಲಯದಲ್ಲಿ, ಅದು ಕಂದಳಿ ವಲಯದ ದುಗ್ಗಟ್ಟಿ ಮತ್ತೆ ಕಂದಳಿ ಗ್ರಾಮಕ್ಕಾಗಿ ನಾವು ಈಗ